ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ಇಂಥ ದೊಡ್ಡ ಘಟನೆ ನೆನಪಿಲ್ಲ ಅಂದ್ರೆ ಹೇಗೆ ಹೇಳಿ? ಏನ್ರಿ ಡಾಕ್ಟರ್, ನೀವು ಇವ್ರ ಮಾವನ್ನ ಕೊಲ್ಲೋದಕ್ಕೆ ಸ್ಲೋ ಪಾಯ್ಸನ್ ಕೊಟ್ರ ಅಥವಾ ಲಾಯರ್ ಸರ್ ಎಲ್ಲಾನು ಮರ್ತೋಗ್ಲಿ ಅಂತೇನಾದ್ರೂ ಪಾಯ್ಸನ್ ಕೊಟ್ರ? ಇನ್ಸ್ಪೆಕ್ಟರ್, ಏನ್ ಸಿನಿಮಾ ಕತೆ ಸಿನಿಮಾ ಡೈಲಾಗ್ ಹೇಳ್ದಂಗೆ ಹೇಳ್ತಿದ್ದೀರಲ್ಲ? ಸಿನಿಮಾ ಕತೆ ಸಿನಿಮಾ ಡೈಲಾಗ್ ಅನಿಸ್ತಾ ಇದೀಯಾ? ಸ್ಲೋ ಪಾಯ್ಸನ್ ಕೊಟ್ಟವನು ಕಣ್ಮುಂದೆನೆ ನಿಂತಿದ್ದಾನೆ, ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ಮಾಡಿದ್ದನ್ನ ಒಪ್ಕೊಂಡ್ರೆ ಸರಿ, ಇಲ್ದಿದ್ರೆ ಲಾಯರ್ ಅಂತಾನು ನೋಡ್ದೆ ಲಾಠಿ ಎಟ್ಕೊಟ್ಟು ಬಾಯಿ ಬಿಡಿಸ್ತೀನಿ. ಇನ್ಸ್ಪೆಕ್ಟರ್, how dare you talk to my husband like that? ಒಂದು ಫೇಮಸ್ ಕ್ರಿಮಿನಲ್ ಲಾಯರ್ ಅನ್ನೋದು ನೋಡ್ದೆ ಗೌರವ ಕೊಡದೆ ಮಾತಾಡ್ತಾ ಇದ್ದೀರಾ? ಕಾತಿ, ನೀನ್ ಆಚೆ ಇರು ಅಂತ ಹೇಳಿದ್ನಲ್ಲ, ಯಾಕೆ ಬರಕ್ ಹೋದೆ? ನನ್ ಗಂಡನ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇರ್ಬೇಕಾದ್ರೆ ಆಚೆ ನಿಂತ್ಕೊಂಡು ಸುಮ್ನೆ ಹೇಗಿರ್ಲಿ? ನನ್ ಗಂಡ ಏನ್ ತಪ್ಪು ಮಾಡಿದ್ರು ಅಂತ ಅವ್ರ ಜೊತೆ ಈ ತರ ನಡ್ಕೋತಾ ಇದ್ದೀರಾ ನೀವು? ಕಾತಿ ಪ್ಲೀಸ್, ನಾನು ಮಾತಾಡ್ತಾ ಇದ್ದೀನಲ್ಲ, ನೀನ್ ಆಚೆ ಹೋಗು, ನಾನೆಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ. ಇಲ್ಲ ಪ್ರಬಲ, ನಾನ್ ಹೋಗಲ್ಲ. ಸೈಲೆನ್ಸ್! ರೀ ಮಂಜುನಾಥ್, ಕರ್ಕೊಂಬನ್ನಿ ಅವ್ರನ್ನ. ಓಕೆ ಸರ್. ಡಾಕ್ಟರ್, ಇವ್ರು ನಿಮಗ್ ಗೊತ್ತಾ? ಎಸ್, he was treating my dad. ಟ್ರೀಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ, ಸ್ಲೋ ಪಾಯ್ಸನ್ ಕೊಟ್ಟು ಸಾಯ್ಸಕ್ ಹೊರಟಿದ್ದ. ಮಧ್ಯದಲ್ಲಿ ನಿಮ್ ತಂದೆ ಆರೋಗ್ಯ ಹಾಳಾಗಿ ಕೋಮಾ ಸೇರೋದಕ್ಕೆ ಇದೇ ಕಾರಣ. ಇನ್ಸ್ಪೆಕ್ಟರ್, ನೀವ್ ಹೇಳ್ತಾ ಇರೋದು ನಿಜನಾ? ಮಾಡ್ದವನ್ ಎದುರುಗಡೆನೆ ಇದ್ದಾನೆ, ಅವನೇ ಕೇಳಿ ಹೇಳ್ತಾನೆ. You rascal! ಏಯ್, ಮೇಡಮ್, ಏನೋ ಮಾಡಿದ್ರು ಮೇಡಮ್, ನಮ್ಮ ಮೇಡಮ್, ಅಪ್ಪನಿಗೆ. ಮೇಡಮ್, ಏಯ್, ಏನೋ ಬನ್ರಿ ಇಲ್ಲಿ. ಮಾಡಿದ್ರು? ಕಾತಿ, ಮೇಡಮ್, ಸುಮ್ನಿರಿ ಮೇಡಮ್. ಕೆಲಸ ಮಾಡ್ದೆ. ಸುಮ್ನಿರಿ. ನಮ್ಮ ಏಯ್, ಅಪ್ಪನಿಗೆ ಬಿಸಿ ಇಟ್ಕೊಳ್ರಿ ಏನ್ ಅವ್ರು. ಮಾಡಿದ್ರು? ಮೇಡಮ್, ಅಯ್ಯೋ ಮೇಡಮ್, ನಾನೇನೋ ಹೇಳಿದ್ರೆ ನೀವೇನೋ ಮಾಡ್ತಿದ್ದೀರಲ್ಲ ಮೇಡಮ್. ನೀವು ಈ ವಿಚಾರವಾಗಿ ಕೇಳಬೇಕಾಗಿರೋದು ಡಾಕ್ಟರ್ನಲ್ಲ, ನಿಮ್ಮ ಯಜಮಾನ್ರನ್ನ. ಯಾಕೆ? ಇವನಿಂದ ಸ್ಲೋ ಪಾಯ್ಸನ್ ತಗೊಂಡು ನಿಮ್ ತಂದೆಗೆ ಅದನ್ನ ಕೊಟ್ಟು ಅವ್ರನ್ನ ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದು ನಿಮ್ ಗಂಡ. ಕಾತಿ, ರೀ ಡಾಕ್ಟರ್, ಏನಾಯ್ತು ಹೇಗಾಯ್ತು ಅಂತ ನನಗೆ ಹೇಳಿದ್ರಲ್ಲ, ಅದನ್ನ ಅವ್ರಿಗೂ ಹೇಳಿ.
ಈಗ ಹೇಳಿ ಮೇಡಮ್, ನಿಮ್ಮ ತಂದೆನ ಸಾಯಿಸಕ್ ಪ್ರಯತ್ನ ಪಟ್ಟ ಒಬ್ಬ ಕ್ರಿಮಿನಲ್ ಲಾಯರ್ ಅಂತ ಮರ್ಯಾದೆ ಕೊಡ್ಬೇಕಾ ಅಥವಾ ಕ್ರಿಮಿನಲ್ ಕೈದಿ ತರ ನೋಡ್ಬೇಕಾ? ಇದನ್ನೆಲ್ಲ ನೋಡ್ತಿದ್ರೆ ನನಗನ್ಸೋ ಪ್ರಕಾರ ಕಾವೇರಿ ಆಕ್ಸಿಡೆಂಟ್ ಕೇಸ್ಗೂ ಅವ್ರ ತಂದೆ ಆಕ್ಸಿಡೆಂಟಲ್ ಸತ್ತಿರೋ ಕೇಸ್ಗೂ ಇವರೇ ಕಾರಣ ಅಂತ ಅನ್ನಿಸ್ತಾ ಇದೆ. ಇಂಥವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಕೃಷ್ಣನ್ ಜನ್ಮಸ್ಥಳಕ್ಕೆ ಕಳಿಸೋದೇ ಮೇಲು. ಕಾತಿ ಅದೇನಾಯ್ತು ಅಂದ್ರೆ